ಪಾರ್ವತಿ ದಯಾರು ದೇವತೆ. ಅವಳು ತನ್ನ ಪತಿ ಶಿವನೊಂದಿಗೆ ಕೈಲಾಸ್ ಪರ್ವತದಲ್ಲಿ ವಾಸಿಸುತ್ತಿದ್ದರು. ಪಾರ್ವತಿಗೆ ಮಗುವಿನ ಆಸೆ ಇತ್ತು. ಬಲಶಾಲಿ ಮತ್ತು ದಯಾರುವಾದ ಮಗುವಿಗಾಗಿ ಅವರು ಬೇಸಿದರು. ಒಂದು ದಿನ ಪಾರ್ವತಿ ತನ್ನದೇ ಆದ ಮಗನನ್ನು ಸೋಹಫ್ಟಿಸಲು ನಿರ್ಧರಿಸಿದರು. ಅವರು ಅರಿಶಿಣದ ಲೇಪ ಮತ್ತು ತನ್ನ ದಿವ್ಯ ಶಕ್ತಿಯನ್ನು ಬಳಸಿದರು. ಲೇಪವನ್ನು ಹುಡುಗನ ಆಕಾರಕ್ಕೆ ಅವರು ಒಪ್ಪಿಸಿದರು. ಪಾರ್ವತಿ ತುಂಬಾ ಸಂತೋಷಪಟ್ಟರು. ಅವಳಿಗೆ ಒಬ್ಬ ಮಗನಿದ್ದ. ಅವನಿಗೆ ಗಣೇಶ ಎಂದು ಹೆಸರಿಟ್ಟರು. ತನ್ನ ಪ್ರೀತಿಯಿಂದ ಅವನಿಗೆ ಜೀವವನ್ನು ನೀಡಿದವು. ಗಣೇಶ ವಿಶೇಷ ಮಗು. ಅವನಿಗೆ ಆನೆಯ ತಲೆ ಮತ್ತು ಹುಡುಗನ ದೇಹವಿತ್ತು. ಅವನು ಬಲಶಾಲಿ ಮತ್ತು ಬುದ್ಧಿವಂತ. ಪಾರ್ವತಿ ಗಣೇಶನನ್ನು ತುಂಬಾ ಪ್ರೀತಿಸುತ್ತಿದ್ದಳು. ಅವನಿಗೆ ತಿನ್ನಲು ಸಿಹಿ ಕಡುಬುಗಳನ್ನು ನೀಡಿದರು. ಗಣೇಶ ತನ್ನ ತಾಯಿಯನ್ನು ಪ್ರೀತಿಸುತ್ತಿದ್ದ. ಅವನು ಅವಳನ್ನು ರಕ್ಷಿಸಲು ಬಯಸಿದನು. ಪಾರ್ವತಿ ಸ್ನಾನ ಮಾಡುವಾಗ ಬಾಗಿಲು ಕಾಯಲು ಗಣೇಶನಿಗೆ ಹೇಳಿದರು. ಗಣೇಶ್ ಕಾವಲು ನಿಂತನು. ಆರನ್ನು ಒಳಗೆ ಬಿಡಲಿಲ್ಲ. ಅವನು ಕರ್ತವ್ಯ ನಿಷ್ಪಮಂಗ. ಅವನು ತಾಯಿಯ ಮಾತನ್ನು ಪಾಲಿಸಿದನು. ಶಿವ ದೀರ್ಘಕಾಲ ನಂತರ ಮನೆಗೆ ಬಂದನು. ಗಣೇಶನನ್ನು ನೋಡಿ ಆಶ್ಚರ್ಯಚಕಿತನಾದನು. ತನ್ನ ಮಗನನ್ನು ಗುರುತಿಸಲಿಲ್ಲ. ನೆನ್ನು ಯಾರು? ಶಿವ ಕೇಳಿದನು. ನನ್ನ ದಾರಿಯನ್ನು ತೆರೆಯುತ್ತಿದ್ದೀಯಾ? ಗಣೇಶ, ನಾನು ಗಣೇಶ್, ಪಾರ್ವತಿಯ ಮಗ. ನಾನು ನಿಮ್ಮನನ್ನು ಒಳಗೆ ಬಿಡಲು ಸಾಧ್ಯವಿಲ್ಲ ಎಂದನು. ಶಿವ ಕೋಪಗೊಂಡನು. ಅವನಿಗೆ ಅರ್ಥವಾಗಲಿಲ್ಲ. ತಂದೆ ಮತ್ತು ಮಗನ ನಡುವೆ ಯುದ್ಧದ ಪ್ರಾರಂಭವಾಯಿತು. ಶಿವ ತನ್ನ ಕೋಪದಲ್ಲಿ ತನ್ನ ತ್ರಿಶೂಲವನ್ನು ಬಾಸಿದನು. ಗಣೇಶನ ತಲೆ ಕತ್ತರಿಸಲ್ಪಟ್ಟಿತು. ಗದ್ದಲ ಕೇಳಿ ಪಾರ್ವತಿ ಹೊರಗೆ ಬಂದರು ಮತ್ತು ದುದಂಬಿತರಾದರು. ಶಿವ ತನ್ನ ತಪ್ಪಮ್ಮನ್ನು ಅರಿತುಕೊಂಡನು. ಅವನು ಪಶ್ಚಾತ್ತಾಪದಿಂದ ತುಂಬಿದ್ದನು. ಗಣೇಶನಿಗೆ ಮತ್ತೆ ಜೀವ ತಂದು ಕೊಡುವುದಾಗಿ ಶಿವ ಭರವಸೆ ನೀಡಿದನು. ಉತ್ತರ ದಿಕ್ಕಿಗೆ ಬುಕ್ ಮಾಡಿರುವ ಮೊದ ಜೀವಿಯ ತಲೆಯನ್ನು ಹುಡುಕಲು ತನ್ನ ಸಹಾಯಕರನ್ನು ಕಳುಹಿಸಿದನು. ಅವರು ಆನೆಯನ್ನು ಕಂಡುಕೊಂಡರು. ಶಿವ ಆನೆಯ ತಲೆಯನ್ನು ಗಣೇಶನ ದೇಹಕ್ಕೆ ಜೋಡಿಸಿದನು. ಗಣೇಶ ಮತ್ತೆ ಜೀವನ್ನಾದನು. ಅವನು ಶಿವನ ಶಕ್ತಿಯನ್ನು ಅಡ್ಡ ಮಾಡಿಕೊಂಡನು. ತನ್ನ ತಂದೆ ತನ್ನನ್ನು ಪ್ರೀತಿಸುತ್ತಾರೆಂದು ಅವನಿಗೆ ತಿಳಿದಿತ್ತು. ಗಣೇಶ ಜ್ಞಾನ ಮತ್ತು ದಯೆಯ ಸಂಕೇತವಾದನು. ಅವನು ಎಲ್ಲಿಗೆ ಹೋದರೂ ಸಂತೋಷ ಮತ್ತು ಆನಂದವನ್ನು ಹರಿದನು. ಹಲರು ದಯೆ ತೋರಲು ಮತ್ತು ತಮ್ಮ ಹೆತ್ತವರನ್ನು ಗೌರವಿಸಲು ಅವನು ನೆನಪಿಸಿದನು.